ರೈತರ ಪ್ರತಿಭಟನೆಗೂ ಸಚಿವ ಶಿವಾನಂದ ಪಾಟೀಲ್ ಡೋಂಟ್ ಕೇರ್. 8 ದಿನಗಳಿಂದ ನಿರಂತರ ಪ್ರತಿಭಟನೆ ನಡೆಸ್ತಾ ಇರುವಂತಹ ಕಬ್ಬು ಬೆಳೆಗಾರರು ಈವರೆಗೂ ಸ್ಥಳಕ್ಕೆ ಬಂದಿಲ್ಲ. ಕಬ್ಬು ಬೆಳೆಗಾರರ ಸಮಸ್ಯೆ ಕೇಳಿಲ್ಲ. ಸಚಿವರ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. 8 ದಿನಗಳಿಂದ ನಿರಂತರ ಪ್ರತಿಭಟನೆ ನಡೆಸ್ತಾ ಇರುವಂತಹ ಕಬ್ಬು ಬೆಳೆಗಾರರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಂಜಿತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು. ನಾಗೇಂದ್ರ ಬಾಬು ಸಕ್ಕರೆ ಸಚಿವರು, ಈ ಕರ್ನಾಟಕ ಸರ್ಕಾರದ ಮಾನ್ಯ ಸಕ್ಕರೆ ಇಲಾಖೆ ಸಚಿವರು ಕಬ್ಬಿನ ನಿಗದಿತ ಬೆಲೆಯನ್ನ ನಿರ್ಧಾರ ಮಾಡದಂತ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರುವಂತ ರೈತರ ಪಾಲಿಗೆ ಸತ್ತು ಹೋಗಿದ್ದಾರೆ ಅಂತ ಹೇಳಿ ಶವಯಾತ್ರೆಯನ್ನ ಮಾಡಿಕೊಂಡು ಈಗ ಪ್ರತಿಭಟನಾ ಸಭೆ ಆಗ್ತಾ ಇತ್ತಲ್ಲ, 8 ದಿನಗಳಿಂದ ಅಹೋರಾತ್ರಿ ನಡೀತಾ ಇದ್ದಂತ ಸಭೆ, ಆ ಸಭೆಗೆ ಹೋಗ್ತಾ ಇರುವಂತ ದೃಶ್ಯ. ಹೇಳ್ರಿ, ಏನಂತೀರಿ? ಧಿಕ್ಕಾರ, ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ಇವತ್ತು ಸಕ್ಕರೆ ಸಚಿವರು ರಾಜ್ಯದಲ್ಲಿ ರೈತರ ಹೋರಾಟ ನಡೆಯಕೈತಿ. ಇವತ್ತ 8 ದಿವಸಗಳ ಕಾಲ ಆಯ್ತು. ರಾಜ್ಯ ಸರ್ಕಾರ ಶಿವಾನಂದ ಪಾಟೀಲ್ ಅವರು ತೀರ್ಕೊಂಡು ಇವತ್ತಿಗೆ 8 ದಿನ ಆಯ್ತು. ಯಾಕಂದ್ರೆ ಅವರು ಮೂಡಲ್ ಗುರ್ಲಾಪುರ ಗ್ರಾಮಕ್ಕೆ ಈಗ ಅವರ ಶವಯಾತ್ರೆಯನ್ನ, ಅನುಕು ಶವಯಾತ್ರೆಯನ್ನ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರವಿರಲಿ. ಸರ್ ಹೇಳ್ರಿ. ಈಗಾಗಲೇ ಸಕ್ಕರೆ ಸಚಿವರದು ಒಬ್ಬರದೇ ಹೆಣ ಬರೋದೈತ್ರಿ. ಇವ್ರು ಒಂದೇ ಹೆಣಕ್ಕೆ ನಿಲ್ಲಿಸ್ತಾರೋ ಏನ್ ಮಾತು ಬನ ಹಂಗ ಹೆಣ ಬರತ್ತವನ್ನ. ವಿಧಾನಸೌಧ ಮುಂದೆ ಏನೋ ಶವಯಾತ್ರೆ ಮಾಡ್ತೀರ ಅಂತ ಹೇಳ್ರಿ, ನೀವಲ್ರಿ? ಸರ್, ನಾವೇ ಹೇಳಿದ್ದು ನೋಡಿ, ಕಳೆದ 8 ದಿನಗಳಿಂದ ನಾವು ಹೋರಾಟ ಮಾಡ್ತಾ ಇದೀವಿ. ಈ ರೈತ ಹೋರಾಟದಲ್ಲಿ ನಾವು ಕೂಡ ರಾತ್ರಿ ಧರಣಿ ಕೂಡ ಮಲಗಿದೀವಿ. ತಾವು ಕೂಡ ರಾತ್ರಿ ಕೂಡ ನಮ್ ಜೊತೆಗೆ ಇದ್ರಿ. ಇವತ್ತು ನಾನು ಹೇಳಕ್ ಇಚ್ಛೆ, ನಾವಿದ್ರಿ ರಿಪಬ್ಲಿಕ್ ಡೇ 1 ಇಂದ ಇದೀವ್ರಿ. ಸರ್, ರಿಪಬ್ಲಿಕ್ ಯಾವತ್ತು ನಮ್ದು ರೈತರ ಜೊತೆಗಿದೆ, ಅದು ಬಹಳ ಹೆಮ್ಮೆ ಇದೆ ನಮಗೆ. ನೋಡಿ, ಇವತ್ತಿನ ಈ ಮಂತ್ರಿಮಂಡಲಕ್ಕಾಗಲಿ, ಸಿಎಂ ಸಿದ್ದರಾಮಯ್ಯನವ್ರಿಗಾಗಲಿ, ಅಥವಾ ನಮ್ಮ ಆಡಳಿತ ಪಕ್ಷ ಅಥವಾ ವಿರೋಧ ಪಕ್ಷದವರು ಇವತ್ತೇನಾದ್ರೂ ರೈತರ ಪರವಾಗಿ ನೀವು ನಿರ್ಧಾರ ತೆಗೆದುಕೊಳ್ಳದೆ ಇದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ತಕ್ಕ ಪಾಠ ಕಲಿಸುವಂತ ಸಮಯ ಬಂದೇ ಬರ್ತೈತಿ. ಹೆಣ ಹೊತ್ತವ್ರು ಅಣುಕು ಶವಯಾತ್ರೆಯಲ್ಲಿ ಹೆಣ ಹೊತ್ತವ್ರು ಏನ್ ಹೇಳ್ತಾರೆ ಹೇಳ್ರಿ? ಹೆಣ ಹೊತ್ತಾವ ಸರ. ಈಗ ಸಕ್ರಿ ಮಂತ್ರಿ ಹೊತ್ತೋದ್ರಿ. ಇವಾಗ ಹೇಳ ಬಿಲ್ ಪಾಣಿಲ್ ಆದ್ರ ಜಿಲ್ಲಾ ಉಸ್ತುವಾರಿ ಮಂತ್ರಿ MLA ಈ ರೀತಿ ಶವಯಾತ್ರೆ ಹೊರ್ತೀವಿ. ಯಾಕಪ್ಪ ಅಂತಂದ್ರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರು 2 ದಿನ ಆತು ಬಂದಿಲ್ಲ. ವಜ್ಜೆ ಐತ್ರಿ, ವಜ್ಜೆ ಆಯ್ತಾ ಸರ್? ಮತ್ತೆ ಹೆಣ ವಜ್ಜೆ ಇರೋದಿಲ್ಲ ಸರ್, ಸತ್ ಹೆಣ ವಜ್ಜೆ ಇಲ್ಲ. ಅದಕ್ಕಾಗಿ ಹೇಳಕ್ ಇಷ್ಟಪಡ್ತೀನಿ, ಕ್ಷೇತ್ರದ MLA ಅವರಿಗೆ, ನಿಮ್ಮದೇ ವರ್ತನದಲ್ಲಿ ಕಟಪುರ ಸಕ್ಕರೆ ಫ್ಯಾಕ್ಟರಿ ಇದೆ, ನೀವು ಬಂದು 3,500 ರೈತರಿಗೆ ಘೋಷಣೆ ಮಾಡ್ರಿ. ಕಳೆದ 8 ದಿನಗಳಿಂದ ನಿಮ್ಮ ಕ್ಷೇತ್ರದಾಗ ಪ್ರತಿಭಟನೆ ಇಡ್ತಾ ಇದ್ರು. ಒಂದಿನ ಸೌಜನ್ಯಕ್ಕೆ ನೀವು ಬಂದಿಲ್ಲ, ನೈತಿಕತೆ ಇಲ್ಲ, ನೀವು ರೈತ ವಿರೋಧಿ ನಾಯಕರು. ಅದಕ್ಕೆ ಹೇಳಿ ಇಷ್ಟಪಡ್ತೀನಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತೆ ಯಾರ ಕ್ಷೇತ್ರ ಶಾಸಕರು ಎಲ್ಲೇ ಇದ್ರು ಬಂದು ಕಬ್ಬಿನ ಬೆಲೆ ಘೋಷಣೆ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ರೈತರಂತ ಅವ್ರು ಇಷ್ಟು ಪ್ರತಿಷ್ಠೆಯಾಗಿ ಪರಿಗಣಿಸಿದ್ ಯಾಕೆ? ನೀವೇ ಆರಿಸಿ ಗೆಲ್ಲಿಸಿದಂತ ನಾಯಕರ್ರಿ ಅವರು. ನಿಮ್ಮ ಕಷ್ಟಕ್ಕೆ ನಿಮ್ಗೆ ಧ್ವನಿಯಾಗಬೇಕಾದವ್ರು ಅವರಲ್ರಿ. ನೀವ್ ಯಾರನ್ನು ಹೋಗಿ ಕೇಳ್ತೀರಿ? ಈ ಕ್ಷೇತ್ರದ ಶಾಸಕರಿಗೆ ಕಿಂಚಿತ್ತು ಮಾನವೀಯತೆ ಅನ್ನೋದಿದ್ರೆ ಬರ್ಬೇಕಾಗಿತ್ತು ರೀ. ಅವರು ಯಾಕೆ ಹಂಗ್ ಮಾಡಿದ್ರು ಸರ್? ಅವರ ಚುನಾವಣೆ ಮಾಡಿದ್ರು ಬಿಜೆಪಿ ಡಿಸಿಸಿ ಬ್ಯಾಂಕ್ ಚುನಾವಣೆ, ಹುಕ್ಕೇರಿ ಚುನಾವಣೆ ಮುಗಿತಲ್ರಿ, ಮುಗಿತಾದ್ರೆ ಅಧ್ಯಕ್ಷ ಮಾಡ್ಬೇಕಲ್ರಿ ಡಿಸಿಸಿ ಬ್ಯಾಂಕಿಂದ. ಇನ್ನೊಂದ್ ಜಿಲ್ಲಾದಾಗ ಯಾವ ಇಲೆಕ್ಷನ್ ಹುಡುಕಾಡಕ್ ಹೋಗ್ಯಾರ ನಮ್ಮ ಭಾಗದ MLA.
ಮತ್ತೆ MLA ಕೇಳೋಣ ರೀ, ನಾವ್ ಯಾರನ್ನ ಕೇಳೋಣ? ಆ ತಾಯಿ ಕಣ್ಣೀರ್ ಹಾಕ್ತಾ ಬೀದಿಯಲ್ಲಿ ಮಲಗಿ ಪಾಪ ಚಳಿಯಲ್ಲಿ ಮಗು ಅಳ್ತಾ ಇದ್ರೆ, ಬಿಸಿಲಲ್ಲಿ ಅವ್ರು ಯಾರೋ ವಯೋವೃದ್ಧ ಏನು ಬಿಸಿಲಲ್ಲಿ ಒಣಗ್ತಾ ಇದ್ರೆ ಎಲ್ಲಿ ಹೋಗಿದ್ದಾರ್ರಿ? ಇವ್ರು ಕೇಳ್ಬೇಕಲ್ರಿ. ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಮೇಲೆ ನಮ್ಗೆ ಗೌರವ ಇದೆ, ಆದ್ರೆ ನೀವು ಈ ರೈತರ ಜೊತೆಗೆ ನಿಲ್ದೇ ಇರೋದಕ್ಕೆ ಈ ರೈತರು ಎಷ್ಟು ನಿಮ್ಮ ಮೇಲೆ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮನ್ನ ಗೆಲ್ಲಿಸಿದ್ದವ್ರೆ ರೀ, ನಿಮ್ಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದವ್ರೆ ರೀ. ಈ ಸರ್ಕಾರ ಬರೋದಕ್ಕೆ ಕಾರಣ ರೀ ನಿಮ್ ಭಾಗದ ಜನ ರೀ. ಬೆಳಗಾವಿ ರಾಜಕಾರಣ, ನೀವು ಸರ್ಕಾರವನ್ನ ನಿರ್ಮಿಸ್ತೀರಿ, ಸರ್ಕಾರವನ್ನ ಕೆಡುತ್ತೀರಿ. ಅಂತವ್ರು ಇರುವಾಗ ನಿಮ್ಮ ಜನರ ಪರವಾಗಿ ನೀವು ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಅಂತ ಕೇಳ್ತಾರೆ. ಹೌದಲ್ರಿ? ಹೌದು ಸರ್, ಕರೆ ಯಾಕಂದ್ರ ನಮಗಾಗದೇ ಇರುವಂತ ಈ ನಾಯಕರು ನಮಗೆ ಎದಕ್ಕೆ ಬೇಕು? ನಾವು ರೈತರು ಹುಷಾರಾಗಬೇಕು. ಚುನಾವಣೆಯಲ್ಲಿ ಎಂತವ್ರು ಆರಿಸಿ ಕಳಿಸಿದ್ರೆ ನಮ್ಗೆ ಯೋಗ್ಯ ಅಂತೇಳಿ ನಾವು ರೈತರು ಸಾಮಾನ್ಯ ಜನ ವಿಚಾರ ಮಾಡ್ಬೇಕು. ರೈತರ ಪ್ರತಿಭಟನೆಗೂ ಸಚಿವ ಶಿವಾನಂದ ಪಾಟೀಲ್ ಡೋಂಟ್ ಕೇರ್. 8 ದಿನಗಳಿಂದ ನಿರಂತರ ಪ್ರತಿಭಟನೆ ನಡೆಸ್ತಾ ಇರುವಂತ ಕಬ್ಬು ಬೆಳೆಗಾರರು ಈವರೆಗೂ ಸ್ಥಳಕ್ಕೆ ಬಂದಿಲ್ಲ. ಕಬ್ಬು ಬೆಳೆಗಾರರ ಸಮಸ್ಯೆ ಕೇಳಿಲ್ಲ. ಸಚಿವರ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. 8 ದಿನಗಳಿಂದ ನಿರಂತರ ಪ್ರತಿಭಟನೆ ನಡೆಸ್ತಾ ಇರುವಂತ ಕಬ್ಬು ಬೆಳೆಗಾರರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಂಜಿತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು. ನಾಗೇಂದ್ರ ಬಾಬು ಸಕ್ಕರೆ ಸಚಿವರು, ಈ ಕರ್ನಾಟಕ ಸರ್ಕಾರದ ಮಾನ್ಯ ಸಕ್ಕರೆ ಇಲಾಖೆ ಸಚಿವರು ಕಬ್ಬಿನ ನಿಗದಿತ ಬೆಲೆಯನ್ನ ನಿರ್ಧಾರ ಮಾಡದಂತ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರುವಂತ ರೈತರ ಪಾಲಿಗೆ ಸತ್ತು ಹೋಗಿದ್ದಾರೆ ಅಂತ ಹೇಳಿ ಶವಯಾತ್ರೆಯನ್ನ ಮಾಡಿಕೊಂಡು ಈಗ ಪ್ರತಿಭಟನಾ ಸಭೆ ಆಗ್ತಾ ಇತ್ತಲ್ಲ, 8 ದಿನಗಳಿಂದ ಅಹೋರಾತ್ರಿ ನಡೀತಾ ಇದ್ದಂತ ಸಭೆ, ಆ ಸಭೆಗೆ ಹೋಗ್ತಾ ಇರುವಂತ ದೃಶ್ಯ. ಹೇಳ್ರಿ, ಏನಂತೀರಿ? ಧಿಕ್ಕಾರ, ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ಇವತ್ತು ಸಕ್ಕರೆ ಸಚಿವರು ರಾಜ್ಯದಲ್ಲಿ ರೈತರ ಹೋರಾಟ ನಡೆಯಕೈತಿ. ಇವತ್ತ 8 ದಿವಸಗಳ ಕಾಲ ಆಯ್ತು. ರಾಜ್ಯ ಸರ್ಕಾರ ಶಿವಾನಂದ ಪಾಟೀಲ್ ಅವರು ತೀರ್ಕೊಂಡು ಇವತ್ತಿಗೆ 8 ದಿನ ಆಯ್ತು. ಯಾಕಂದ್ರೆ ಅವರು ಮೂಡಲ್ ಗುರ್ಲಾಪುರ ಗ್ರಾಮಕ್ಕೆ ಈಗ ಅವರ ಶವಯಾತ್ರೆಯನ್ನ, ಅನುಕು ಶವಯಾತ್ರೆಯನ್ನ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರವಿರಲಿ. ಸರ್ ಹೇಳ್ರಿ. ಈಗಾಗಲೇ ಸಕ್ಕರೆ ಸಚಿವರದು ಒಬ್ಬರದೇ ಹೆಣ ಬರೋದಕ್ರಿ. ಇವ್ರು ಒಂದೇ ಹೆಣಕ್ಕೆ ನಿಲ್ಲಿಸ್ತಾರೋ ಏನ್ ಮಾತು ಬನ ಹಂಗ ಹೆಣ ಬರತ್ತವನ್ನ. ವಿಧಾನಸೌಧದ ಮುಂದೆ ಏನೋ ಶವಯಾತ್ರೆ ಮಾಡ್ತೀರಂತ ಹೇಳ್ರಿ, ನೀವಲ್ರಿ? ಸರ್, ನಾವೇ ಹೇಳಿದ್ದು ನೋಡಿ, ಕಳೆದ 8 ದಿನಗಳಿಂದ ನಾವು ಹೋರಾಟ ಮಾಡ್ತಾ ಇದೀವಿ. ಈ ರೈತ ಹೋರಾಟದಲ್ಲಿ ನಾವು ಕೂಡ ಹೋರಾತ್ರಿ ಧರಣಿ ಕೂಡ ಮಲಗಿದೀವಿ. ತಾವು ಕೂಡ ರಾತ್ರಿ ಕೂಡ ನಮ್ಮ ಜೊತೆಗೆ ಇದ್ರಿ. ಇವತ್ತು ನಾನು ಹೇಳಕ್ ಇಚ್ಛೆ, ನಾವಿದ್ರಿ ರಿಪಬ್ಲಿಕ್ ಡೇ 1 ಇದ್ದೀವ್ರಿ. ಸರ್, ರಿಪಬ್ಲಿಕ್ ಯಾವತ್ತು ನಮ್ದು ರೈತರ ಜೊತೆಗಿದೆ. ಅದು ಬಹಳ ಹೆಮ್ಮೆ ಇದೆ ನಮಗೆ. ನೋಡಿ, ಇವತ್ತಿನ ಈ ಮಂತ್ರಿಮಂಡಲಕ್ಕಾಗ್ಲಿ, ಸಿಎಂ ಸಿದ್ದರಾಮಯ್ಯನವ್ರಿಗಾಗ್ಲಿ, ಅಥವಾ ನಮ್ಮ ಆಡಳಿತ ಪಕ್ಷ ಅಥವಾ ವಿರೋಧ ಪಕ್ಷದವರು, ಇವತ್ತೇನಾದ್ರೂ ರೈತರ ಪರವಾಗಿ ನೀವು ನಿರ್ಧಾರ ತೆಗೆದುಕೊಳ್ಳದೆ ಇದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ತಕ್ಕ ಪಾಠ ಕಲಿಸುವಂತ ಸಮಯ ಬಂದೇ ಬರ್ತೈತಿ. ಹೆಣ ಹೊತ್ತವ್ರು ಅಣುಕು ಶವಯಾತ್ರೆಯಲ್ಲಿ ಹೆಣ ಹೊತ್ತವ್ರು ಏನ್ ಹೇಳ್ತಾರೆ ಹೇಳ್ರಿ? ಹೆಣ ಹೊತ್ತಾವ ಸರ್. ಈಗ ಸಕ್ರೆ ಮಂತ್ರಿ ದೊಡ್ಡ ಹೊತ್ತೋದ್ರಿ. ಇವಾಗ ಏನೋ ಬಿಲ್ ಪಾಣಿಲ್ ಆದ್ರ ಜಿಲ್ಲಾ ಉಸ್ತುವಾರಿ ಮಂತ್ರಿ MLA ಈ ರೀತಿ ಶವಯಾತ್ರೆ ಹೊರ್ತೀವಿ. ಯಾಕಪ್ಪ ಅಂತಂದ್ರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರು 2 ದಿನ ಬಂದಿಲ್ಲ. ವಜ್ಜೆ ಐತ್ರಿ, ವಜ್ಜೆ ಆಯ್ತಾ ಸರ್? ಮತ್ತೆ ಹೆಣ ವಜ್ಜೆ ಇರೋದಿಲ್ಲ ಸರ್, ಸತ್ತ ಹೆಣ ವಜ್ಜೆ ಇರಲ್ಲ. ಅದಕ್ಕಾಗಿ ಹೇಳಕ್ ಇಷ್ಟಪಡ್ತೀನಿ, ಕ್ಷೇತ್ರದ MLA ಅವರಿಗೆ ನಿಮ್ಮದೇ ಒತ್ತಡದಲ್ಲಿ ಕಟಪುರ ಸಕ್ಕರೆ ಫ್ಯಾಕ್ಟರಿ ಇದೆ.
ನೀವು ಬಂದು 3,500 ರೂಪಾಯಿ ರೈತರಿಗೆ ಘೋಷಣೆ ಮಾಡ್ರಿ. ಕಳೆದ 8 ದಿನಗಳಿಂದ ನಿಮ್ಮ ಕ್ಷೇತ್ರದಾಗ ಪ್ರತಿಭಟನೆ ಇಡ್ತಾ ಇದ್ರು. ಒಂದೇನು ಸೌಜನ್ಯಕ್ಕೆ ನೀವು ಬಂದಿಲ್ಲ, ನೈತಿಕತೆ ಇಲ್ಲ, ನೀವು ರೈತ ವಿರೋಧಿ ನಾಯಕರು. ಅದಕ್ಕೆ ಹೇಳಿ ಇಷ್ಟಪಡ್ತೀನಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತೆ ಯಾರಮಾಯಿ ಕ್ಷೇತ್ರ ಶಾಸಕರು ಎಲ್ಲೇ ಇದ್ರು ಬಂದು ಕಬ್ಬಿನ ಬೆಲೆ ಘೋಷಣೆ ಮಾಡ್ಬೇಕು. ಯಾಕೆ ಅಂತಂದ್ರೆ ರೈತರಂತ ಯಾಕೆ ಅವ್ರು ಇಷ್ಟು ಪ್ರತಿಷ್ಠೆಯಾಗಿ ಪರಿಗಣಿಸಿದ್ ಯಾಕೆ? ನೀವೇ ಆರಿಸಿ ಗೆಲ್ಲಿಸಿದಂತ ನಾಯಕರ್ರಿ ಅವರು. ನಿಮ್ಮ ಕಷ್ಟಕ್ಕೆ ನಿಮ್ಗೆ ಧ್ವನಿಯಾಗಬೇಕಾದವ್ರು ಅವ್ರಲ್ರಿ. ನೀವ್ ಯಾರನ್ನು ಹೋಗಿ ಕೇಳ್ತೀರಿ? ಈ ಕ್ಷೇತ್ರದ ಶಾಸಕರಿಗೆ ಕಿಂಚಿತ್ತು ಮಾನವೀಯತೆ ಅನ್ನೋದಿದ್ರೆ ಬರ್ಬೇಕಾಗಿತ್ತು ರೀ. ಅವರು ಯಾಕೆ ಹಂಗ್ ಮಾಡಿದ್ರು ಸರ್? ಅವರ ಚುನಾವಣೆ ಮಾಡಿದ್ರು ಬಿಜೆಗೆಲ್ರಿ. ಡಿಸಿಸಿ ಬ್ಯಾಂಕ್ ಚುನಾವಣೆ, ಹುಕ್ಕೇರಿ ಚುನಾವಣೆ ಮುಗಿತಲ್ರಿ ಮುಗಿತಾರ. ಅಧ್ಯಕ್ಷ ಮಾಡ್ಬೇಕಲ್ರಿ ಡಿಸಿಸಿ ಬ್ಯಾಂಕ್ ಇಂದ. ಇನ್ನೊಂದು ಚುನಾವಣೆದಾಗ ಯಾವ ಇಲೆಕ್ಷನ್ ಅಂತ ಹುಡುಕಾಡಕ್ ಹೋಗ್ಯಾರ ನಮ್ಮ ಭಾಗದ MLA. ಮತ್ತೆ MLA ಕೇಳೋಣ ರೀ, ನಾವ್ ಯಾರನ್ನ ಕೇಳೋಣ? ಆ ತಾಯಿ ಕಣ್ಣೀರ್ ಹಾಕ್ತಾ ಬೀದಿಯಲ್ಲಿ ಮಲಗಿ ಪಾಪ ಚಳಿಯಲ್ಲಿ ಮಗು ಅಳ್ತಾ ಇದ್ರೆ, ಬಿಸಿಲಲ್ಲಿ ಅವ್ರು ಯಾರೋ ವಯೋವೃದ್ಧ ಏನು ಬಿಸಿಲಲ್ಲಿ ಒಣಗ್ತಾ ಇದ್ರೆ ಎಲ್ಲಿ ಹೋಗಿದ್ದಾರ್ರಿ ಇವ್ರು? ಕೇಳ್ಬೇಕಲ್ರಿ. ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಮೇಲೆ ನಮ್ಗೆ ಗೌರವ ಇದೆ, ಆದ್ರೆ ನೀವು ಈ ರೈತರ ಜೊತೆಗೆ ನಿಲ್ದೇ ಇರೋದಕ್ಕೆ ಈ ರೈತರು ಎಷ್ಟು ನಿಮ್ಮ ಮೇಲೆ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮನ್ನ ಗೆಲ್ಲಿಸಿದ್ದವ್ರೆ ರೀ, ನಿಮ್ಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದವ್ರೆ ರೀ. ಈ ಸರ್ಕಾರ ಬರೋದಕ್ಕೆ ಕಾರಣ ರೀ ನಿಮ್ ಭಾಗದ ಜನ ರೀ. ಬೆಳಗಾವಿ ರಾಜಕಾರಣ, ನೀವು ಸರ್ಕಾರವನ್ನ ನಿರ್ಮಿಸ್ತೀರಿ, ಸರ್ಕಾರವನ್ನ ಕೆಡುತ್ತೀರಿ. ಅಂತವ್ರು ಇರುವಾಗ ನಿಮ್ಮ ಜನರ ಪರವಾಗಿ ನೀವು ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಅಂತ ಕೇಳ್ತಾರೆ. ಹೌದಲ್ರಿ? ಹೌದು ಸರ್, ಕರೆ. ಯಾಕಂದ್ರ ನಮಗಾಗದೇ ಇರುವಂತ ಈ ನಾಯಕರು ನಮಗೆ ಎದಕ್ಕೆ ಬೇಕು? ನಾವು ರೈತರು ಹುಷಾರಾಗಬೇಕು. ಚುನಾವಣೆಯಲ್ಲಿ ಎಂತವ್ರು ಆರಿಸಿ ಕಳಿಸಿದ್ರೆ ನಮ್ಗೆ ಯೋಗ್ಯ ಅಂತೇಳಿ ನಾವು ರೈತರು ಸಾಮಾನ್ಯ ಜನ ವಿಚಾರ ಮಾಡ್ಬೇಕು. ಹಣ